ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಕೊನೆ ಘಟ್ಟಕ್ಕೆ ಬಂದು ತಲುಪಿದೆ. ಇತ್ತೀಚೆಗಷ್ಟೇ ಮನೆಯಿಂದ ಹೊರಬಂದಂತಹ ಉತ್ತರ ಕರ್ನಾಟಕದ ಗಾಯಕ ಮಾಳು ನಿಪುಣಾಳ್ ಅವರು ಎಲ್ಲ ಸಂದರ್ಶನಗಳಲ್ಲೂ ಕೊಟ್ಟ ಹೇಳಿಕೆಗಳು ಭಾರಿ ವೈರಲ್ ಆಗಿದ್ದವು. ಕಲರ್ಸ್ ಕನ್ನಡ ವಾಹಿನಿ ಹಾಗೂ ಸ್ಪರ್ಧಿಗಳ ಮೇಲೂ ಆರೋಪವನ್ನ ಮಾಡಿದ್ರು. ಆದರೆ ಇದೀಗ ಕ್ಷಮೆಯಾಚನೆ ಮಾಡಿ ಬೆಂಬಲವನ್ನ ಕೋರಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದ ವೇಳೆ ಮಾಳು ಅವರನ್ನ ವೇದಿಕೆ ಮೇಲೆ ಕರೆಸಲಾಗಿತ್ತು. ಈ ವೇಳೆ ಸುದೀಪ್ ಅವರು ಮಾಳು ಅವರನ್ನ ಸ್ವಾಗತ ಮಾಡಿದ್ರು. ಬಳಿಕ ಸಂದರ್ಶನಗಳಲ್ಲಿ ಅವರು ಮಾತನಾಡಿರುವ ಬಗ್ಗೆ ಪ್ರಶ್ನೆಗಳನ್ನ ಸಹ ಕೇಳಿದ್ರು. ಈಗಾಗಲೇ ಬಿಗ್ ಬಾಸ್ ಕನ್ನಡ 11 ಸೀಸನ್ನಲ್ಲಿ ಉತ್ತರ ಕರ್ನಾಟಕದ ಗಾಯಕ ಪ್ರತಿಭಾವಂತ ಹನುಮಂತ ಲಮಾಣಿ ಅವರು ಜನರ ಮನಗೆಲ್ಲುವ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ರು. ಕೊನೆಗೂ ವಿನ್ನರ್ ಕೂಡ ಆದ್ರು. ಇನ್ನು ಈ ಬಾರಿ ಅಂದರೆ ಸೀಸನ್ 12ರಲ್ಲೂ ಅಂತಹ ಪ್ರತಿಭೆಯನ್ನ ಉಳ್ಳಂತಹ ಮತ್ತೊಬ್ಬ ಉತ್ತರ ಕರ್ನಾಟಕದ ಗಾಯಕ ಪ್ರತಿಭಾವಂತ ಮಾಳು ಸಹ ಇದ್ರು. ಆರಂಭದಲ್ಲಿ ಇವರು ಕೂಡ ಈ ಬಾರಿ ಟ್ರೋಫಿ ಗೆಲ್ಲುವ ಭರವಸೆಯನ್ನ ಹುಟ್ಟು ಹಾಕಿದ್ರು. ಆರಂಭದಲ್ಲಿ ತಮ್ಮ ಆಟದ ಮೂಲಕ ಕರ್ನಾಟಕದ ಜನರ ಮನಗೆದ್ದಿದ್ರು. ಈ ಬಾರಿಯೂ ಉತ್ತರ ಕರ್ನಾಟಕದ ಗಾಯಕ ಮಾಳು ಅವರೇ ಬಿಗ್ ಬಾಸ್ ವಿನ್ನರ್ ಆಗಲಿದ್ದಾರೆ ಎಂದು ಬಹುತೇಕ ಜನರ ನಂಬಿಕೆಯಾಗಿತ್ತು. ಆದರೆ ದಿನ ಕಳೆದಂತೆ ಅವಕಾಶ ಇದ್ದರೂ ಸಹ ಅವರು ಅದನ್ನ ಸರಿಯಾಗಿ ಬಳಸಿಕೊಳ್ಳದೆ ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿ ಮರೆಯಾಗಿ ಬಿಟ್ಟರು. ಇನ್ನು ಇತ್ತೀಚೆಗಷ್ಟೇ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳುಹಿಸಲಾಗಿತ್ತು. ಹೊರಗಡೆ ಬಂದಂತಹ ಮಾಳು ಹಲವಾರು ಸಂದರ್ಶನಗಳಲ್ಲಿ ಭಾಗಿಯಾಗಿದ್ರು. ಪ್ರತಿ ಸಂದರ್ಶನದಲ್ಲೂ ಸಹ ಈ ಬಾರಿ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಎಂದು ಕೇಳಲಾದ ಪ್ರಶ್ನೆಗೆ ನಾನೇ ವಿನ್ನರ್ ಆಗಬೇಕಿತ್ತು ಎಂಬ ಹೇಳಿಕೆಗಳನ್ನ ಕೊಟ್ಟಿದ್ರು. ನಾನು ಬಿಟ್ಟರೆ ಮತ್ಯಾರು ಅಲ್ಲಿ ವಿನ್ನರ್ ಆಗೋದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿಲ್ಲ ಎಂಬ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಇನ್ನು ಇದೀಗ ದೊಡ್ಡ ಮನೆಯಲ್ಲಿ ಒನ್ ಮ್ಯಾನ್ ಆರ್ಮಿಯಂತೆ ಸೌಂಡ್ ಮಾಡುತ್ತಿರುವ ಗಿಲ್ಲಿ ಬಗ್ಗೆ ಕೇಳಿದಾಗಲೂ ಅವರು ತುಂಬಾ ಕಿರಿಕಿರಿ ಮಾಡ್ತಾ ಇದ್ರು ಎನ್ನುವ ಆರೋಪವನ್ನ ಮಾಡಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಷ್ಟೊಂದು ಅಭಿಮಾನಿಗಳು ಇದ್ದಾರೆ, ನಾನು ಹೇಗೆ ಹೊರಬಂದೆ ಅಂತ ಗೊತ್ತಾಗ್ಲಿಲ್ಲ, ನಾನು ಇದನ್ನ ಒಪ್ಪಿಕೊಳ್ಳೋದಿಲ್ಲ ಎಂದು ಹೇಳುವ ಮೂಲಕ ಕಲರ್ಸ್ ಕನ್ನಡ ವಾಹಿನಿ ಮೇಲೆ ಆರೋಪವನ್ನ ಮಾಡಿದ್ರು. ಇದನ್ನೆಲ್ಲ ಇಟ್ಟುಕೊಂಡು ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಅವರು ಮಾಳುವಿಗೆ ಪ್ರಶ್ನೆಯನ್ನ ಮಾಡಿದ್ರು. ಎಲಿಮಿನೇಟ್ ಆದ ಮೇಲೆ ಮಾಳು ನಿಪುಣಾಳ್ ಸಂದರ್ಶನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಮೇಲೆಯೇ ಗಂಭೀರ ಆರೋಪವನ್ನ ಮಾಡಿದ್ರು. ಆದರೆ ಇದೀಗ ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮುಂದೆ ಮಾಳು ನಿಪುಣಾಳ್ ಕ್ಷಮೆಯನ್ನ ಕೇಳಿದ್ದಾರೆ. ಇದು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ತಮ್ಮ ಮಾರ್ಕ್ ಸಿನಿಮಾ ಬಿಡುಗಡೆ ಹಿನ್ನೆಲೆ ಕಳೆದ ವೀಕೆಂಡ್ ಸಂಚಿಕೆಗಳಿಗೆ ಕಿಚ್ಚ ಸುದೀಪ್ ಬರಲು ಸಾಧ್ಯವಾಗಿರಲಿಲ್ಲ. ಈ ವೇಳೆ ಸೂರಜ್ ಸಿಂಗ್ ಹಾಗೂ ಮಾಳು ನಿಪುಣಾಳ್ ಎಲಿಮಿನೇಟ್ ಆಗಿದ್ರು. ಆದ್ದರಿಂದ ಶನಿವಾರದಂದು ನಡೆದ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮುಂದೆ ಮೊದಲು ಸೂರಜ್ ಸಿಂಗ್ ಬಳಿಕ ಮಾಳು ನಿಪುಣಾಳ್ ಬಂದಿದ್ರು. ಈ ವೇಳೆ ಬಿಗ್ ಬಾಸ್ ನಿಂದ ಹೊರಗೆ ಹೋದ್ಮೇಲೆ ಹೇಗಿದೆ ಜೀವನ ಎಂದು ಕಿಚ್ಚ ಸುದೀಪ್ ಅವರು ಮಾಳು ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಮಾಳು, ಚೆನ್ನಾಗಿದೆ ಸರ್, ಇಷ್ಟು ಬೇಗ ಹೊರಗೆ ಹೋಗ್ತೀನಿ ಅಂದುಕೊಂಡಿರಲಿಲ್ಲ, ನಾನು ನಿರೀಕ್ಷೆ ಮಾಡಿದ್ದೆ ಬೇರೆ, ನನ್ನ ಅಭಿಮಾನಿಗಳಿಗೆ ಏನೂ ಕೊಡುವುದಕ್ಕೆ ಆಗಲಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ರು. ಹೊರಗಡೆ ಸಂದರ್ಶನಗಳಲ್ಲಿ ಕೊಟ್ಟ ಹೇಳಿಕೆ ಬಗ್ಗೆ ಕೇಳಿದ್ರು. ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಇಡೀ ಎಪಿಸೋಡ್ ಅನ್ನೇ ಬಿಚ್ಚಿಡ್ತಾ ಇದ್ರು. ಅಷ್ಟು ಮಾತು ನಿಮ್ಮ ಒಳಗಿದೆ, ಆದ್ರೆ ಬಿಗ್ ಬಾಸ್ ಮನೆಯ ಒಳಗಡೆ ಯಾಕೆ ಸುಮ್ಮನೆ ಇದ್ರಿ ಎಂದು ಸುದೀಪ್ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಮಾಳು, ಏನೋ ನಿರೀಕ್ಷೆ ಇಟ್ಟುಕೊಂಡು ಹೊರಗೆ ಬಂದೆ, ಆದ್ರೆ ಇಲ್ಲಿ ಬೇರೇನೋ ಆಗಿತ್ತು, ಏನಾದ್ರೂ ನನ್ನ ಕಡೆಯಿಂದ ತಪ್ಪು ಆಗಿದ್ರೆ ಮನೆ ಮಗ ಅಂದುಕೊಂಡು ಕ್ಷಮಿಸಿ ಬಿಡಿ, ಹಾಗೆ ನನ್ನನ್ನು ಬೆಂಬಲಿಸಿ ಎಂದು ಕೇಳಿಕೊಂಡಿದ್ದಾರೆ. ನನ್ನನ್ನು ಬಿಟ್ಟು ಇನ್ಯಾರು ಬಿಗ್ ಬಾಸ್ನಲ್ಲಿ ಗೆಲ್ಲೋದಕ್ಕೆ ಅರ್ಹರಲ್ಲ, ಸ್ಪಂದನ ಸೇವ್ ಆಗಿದ್ದು ಸರಿಯಲ್ಲ, ಗಿಲ್ಲಿಯಿಂದ ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಅಂತಲೂ ಹೇಳಿದ್ರು. ಈ ಹೇಳಿಕೆಗಳು ವೈರಲ್ ಆಗಿ ಮಾಳು ವಿರುದ್ಧ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವಾರು ಭಾಗಗಳಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಜೊತೆ ಮಾಳು ಅಷ್ಟಾಗಿ ಮಾತನಾಡ್ತಾ ಇರಲಿಲ್ಲ, ಆದರೂ ಅವರು ತನಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರು ಎಂದು ಪ್ರತಿ ಸಂದರ್ಶನದಲ್ಲೂ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆ ಈಗಲೂ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಮಾಳು ನಿಪುಣಾಳ್ ಸುದೀಪ್ ಅವರ ಮುಂದೆ ಕ್ಷಮೆಯಾಚನೆ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.